ನಮಸ್ಕಾರ ಕರ್ನಾಟಕ. ಇವತ್ತು ಈ ವಿಡಿಯೋದಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ದೇವಸ್ಥಾನದ ಅಡ್ರೆಸ್ಸು, ಬಸ್ಸಲ್ಲಿ ಬರೋದು ಹೇಗೆ, ಟ್ರೈನಲ್ಲಿ ಬರೋದು ಹೇಗೆ, ನಿಮ್ಮ ವಾಹನಗಳಲ್ಲಿ ಬರೋದು ಹೇಗೆ, ದೇವಸ್ಥಾನದ ಟೈಮಿಂಗ್ಸು, ದರ್ಶನದ ಬಗ್ಗೆ, ಊಟದ ಬಗ್ಗೆ, ಪೂಜೆ ವಿವರಗಳು, ದೇವಸ್ಥಾನದ ಕತೆ, ಭೇಟಿ ನೀಡಲು ಉತ್ತಮ ಸಮಯ, ನೋಡಲೇಬೇಕಾದ ಹತ್ತಿರದ ಸ್ಥಳಗಳು, ಒಟ್ಟು ಖರ್ಚು, ಎಷ್ಟು ದಿನ, ಎಷ್ಟು ಸಮಯ, ಇಂತಹ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನವು ಬೆಂಗಳೂರು ಸಿಟಿ ಜಂಕ್ಷನ್ನಿಂದ 58 ಕಿಲೋಮೀಟರ್ ದೂರದಲ್ಲಿದೆ. ಘಾಟಿ ಸುಬ್ರಹ್ಮಣ್ಯವು ದೊಡ್ಡಬಳ್ಳಾಪುರದ ಸಮೀಪದಲ್ಲಿರುವ ಜನಪ್ರಿಯ ಯಾತ್ರಾ ಕೇಂದ್ರವಾಗಿದೆ. ಇದು ಬೆಂಗಳೂರಿನ ಸಮೀಪವಿರುವ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಮತ್ತು ಪ್ರಸಿದ್ಧ ಬೆಂಗಳೂರಿನ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದೆ. ಈಗ ಕರ್ನಾಟಕದಲ್ಲಿ ವಿಶೇಷವಾಗಿ 3 ಕಡೆ ಸುಬ್ರಹ್ಮಣ್ಯ ದೇವರ ದೇವಸ್ಥಾನವಿದೆ. ಮೊದಲನೇದಾಗಿ ಆದಿ ಸುಬ್ರಹ್ಮಣ್ಯ. ಇದು ದಕ್ಷಿಣ ಕನ್ನಡ ಸುಳ್ಯ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಅಂದರೆ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಹೇಳ್ತೀವಲ್ಲ, ಸೊ ಅದೇ ಇದು ಆದಿ ಸುಬ್ರಹ್ಮಣ್ಯ. ನೆಕ್ಸ್ಟ್ ನೋಡೋದಾದರೆ ಮಧ್ಯ ಸುಬ್ರಹ್ಮಣ್ಯ. ಇದು ಬಂದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಈಗ ನೀವು ಏನು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಅದು ಘಾಟಿ ಸುಬ್ರಹ್ಮಣ್ಯದ ಬಗ್ಗೆ. ಅದು ಬಂದು ಮಧ್ಯ ಸುಬ್ರಹ್ಮಣ್ಯ. ಕೊನೆಯದಾಗಿ ಅಂತ್ಯ ಸುಬ್ರಹ್ಮಣ್ಯ. ಇದು ನಾಗಲಮಡಿಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಇದಿರೋದು ಪಾವಗಡ ತಾಲೂಕು, ತುಮಕೂರು ಡಿಸ್ಟಿಕ್ ಅಲ್ಲಿ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಡ್ರೆಸ್ಸು ಶ್ರೀ ಸುಬ್ರಹ್ಮಣ್ಯ ಘಾಟಿ, ತುಬಗೆರೆ, ದೊಡ್ಡಬಳ್ಳಾಪುರ ತಾಲೂಕು, ಬ್ರಾಹ್ಮಣ ಬೀದಿ, ಘಾಟಿ ಸುಬ್ರಹ್ಮಣ್ಯ, ಕರ್ನಾಟಕ 561203. ದೇವಸ್ಥಾನವು ಬೆಂಗಳೂರಿನಿಂದ 55 ಕಿಲೋಮೀಟರ್ ದೂರದಲ್ಲಿದೆ. ದೇವನಹಳ್ಳಿಯಿಂದ 38.6 ಕಿಲೋಮೀಟರ್, ಚಿಕ್ಕಬಳ್ಳಾಪುರದಿಂದ 34 ಕಿಲೋಮೀಟರ್, ದೊಡ್ಡಬಳ್ಳಾಪುರದಿಂದ 15 ಕಿಲೋಮೀಟರ್, ಮಾಕ್ಲಿದುರ್ಗದಿಂದ 6.3 ಕಿಲೋಮೀಟರ್ ದೂರದಲ್ಲಿದೆ. ಬಸ್ಸಲ್ಲಿ ಬರುವವರು ನೀವು ಕರ್ನಾಟಕದಿಂದ ಎಲ್ಲಿಂದ ಆದ್ರೂ ದೊಡ್ಡಬಳ್ಳಾಪುರ ಬಂದರೆ ಸಾಕು. ದೊಡ್ಡಬಳ್ಳಾಪುರದಿಂದ ದೇವಸ್ಥಾನಕ್ಕೆ ನಿಮಗೆ ಬಸ್ ಅಥವಾ ಆಟೋ ಅವೈಲೇಬಲ್ ಇರುತ್ತದೆ. ಈಗ ಬೆಂಗಳೂರಿಂದ ಹೋಗೋದು ಹೇಗೆ ಅಂತ ಹೇಳಿದ್ರೆ, ಮೆಜೆಸ್ಟಿಕ್ ಅಂದರೆ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ನಿಮಗೆ ಡೈರೆಕ್ಟ್ ಬಸ್ ಅನ್ನೋದು ಸಿಗುತ್ತೆ ದೊಡ್ಡಬಳ್ಳಾಪುರಕ್ಕೆ. ಸೊ ನೀವು KSRTCಯಲ್ಲಿ ಆದರೂ ಬರ್ಬೋದು, ಇಲ್ಲ BMTCಯಲ್ಲಿ ಆದರೂ ಬರ್ಬೋದು. ನಿಮಗೆ ದೊಡ್ಡಬಳ್ಳಾಪುರ ಡೈರೆಕ್ಟ್ ಸ್ಟಾಪ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಡಿ ಕ್ರಾಸ್ಗೆ ಬರ್ಬೋದು. ಡಿ ಕ್ರಾಸಲ್ಲಿ ಇಳ್ಕೊಂಡು ಅಲ್ಲಿಂದ 30 ರೂಪಾಯಿ ಕೊಟ್ಟು ಆಟೋಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬೋದು. ಟ್ರೈನಲ್ಲಿ ಬರುವವರು ಹತ್ತಿರದ ರೈಲ್ವೆ ಸ್ಟೇಷನ್ ಬಂದು ಮಾಕ್ಲಿದುರ್ಗ ರೈಲ್ವೆ ಸ್ಟೇಷನ್. ಬಟ್ ದೊಡ್ಡಬಳ್ಳಾಪುರಗೆ ನೀವು ಬಂದರೆ ತುಂಬ ಕನ್ವೀನಿಯೆಂಟ್ ಆಗಿ ಇರುತ್ತೆ ನಿಮಗೆ. ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ ಬಂದರೆ ಅಲ್ಲಿಂದ ನಿಮಗೆ ಆಟೋ ಫೆಸಿಲಿಟಿ ಅನ್ನೋದು ತುಂಬ ಚೆನ್ನಾಗೇ ಇರುತ್ತದೆ. ಫ್ಲೈಟಲ್ಲಿ ಬರುವವರು ಹತ್ತಿರದ ಏರ್ಪೋರ್ಟ್ ಬಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇಲ್ಲಿಂದ ನಿಮಗೆ ಕ್ಯಾಬ್ ಅಥವಾ ಬಸ್ಸಲ್ಲಿ ದೊಡ್ಡಬಳ್ಳಾಪುರ ಬಂದು ಅಲ್ಲಿಂದ ಟೆಂಪಲ್ಗೆ ಬರಬಹುದು. ನಿಮ್ಮ ಸ್ವಂತ ವಾಹನಗಳಲ್ಲಿ ಬರುವವರು ನೀವು ಆರಾಮಾಗಿ ಬರಬಹುದು. ರೋಡ್ಸ್ ಕೂಡ ತುಂಬ ಚೆನ್ನಾಗಿದೆ ಹಾಗೂ ಪಾರ್ಕಿಂಗ್ ಕೂಡ ಅವೈಲೇಬಲ್ ಇದೆ ಟೆಂಪಲ್ನಲ್ಲಿ. ಈಗ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಸಮಯ ನೋಡೋದಾದರೆ ನೋಡಿ, ದೇವಸ್ಥಾನ ಬೆಳಿಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ ಹಾಗೂ ನೈಟ್ 9 ಗಂಟೆಗೆ ಕ್ಲೋಸ್ ಆಗುತ್ತೆ. ಸೊ ಘಾಟಿ ಸುಬ್ರಹ್ಮಣ್ಯ ಪೂಜೆ ಸಮಯ ನೋಡೋದಾದರೆ ಅಭಿಷೇಕ ಸಮಯ ಬಂದು ಬೆಳಗ್ಗೆ 8:30, ಮಹಾಮಂಗಳಾರತಿ ಬೆಳಗ್ಗೆ 10:30 ಹಾಗೂ ರಾತ್ರಿ 8:30. ದರ್ಶನಕ್ಕೆ ಹೋಗುವವರು ಸರ್ವದರ್ಶನ ಲೈನಲ್ಲಿ ಹೋಗ್ಬೋದು. ದರ್ಶನ ಬಂದು 1 ಅವರಿಂದ 2 ಅವರ್ ಒಳಗಡೆ ಆಗುತ್ತೆ ನಾರ್ಮಲ್ ಡೇಸಲ್ಲಿ. ಇಲ್ಲ ನಿಮಗೆ ಬೇಗ ಮಾಡಬೇಕು ಅಥವಾ ಕ್ರೌಡ್ ಜಾಸ್ತಿ ಇದ್ದಲ್ಲಿ ನೀವು 50 ರೂಪೀಸ್ 50 ರೂಪಾಯಿ ಕೊಟ್ಟು ಸ್ಪೆಷಲ್ ದರ್ಶನ ಚೀಟಿ ಪಡೆದುಕೊಂಡು ನೀವು ದರ್ಶನನ ಮಾಡ್ಬೋದು. ರೂಮ್ಸ್ ಬಗ್ಗೆ ಹೇಳೋದಾದರೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದವರ ಯಾವುದೇ ರೂಮ್ಸ್ ಇಲ್ಲ. ಆದರೆ ಕರ್ನಾಟಕ ಟೆಂಪಲ್ಸ್ ಅಕಾಮಡೇಷನ್ ಕಡೆಯಿಂದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ರೂಮ್ಸ್ ಅವೈಲೇಬಿಲಿಟಿ ಇದೆ. ಇದಕ್ಕೆ ಒಂದು ರೂಮ್ ನಿಮಗೆ 450 ರೂಪೀಸಿಂದ ಸ್ಟಾರ್ಟ್ ಆಗುತ್ತದೆ. ನಾನು ನಿಮಗೆ ಈ ರೂಮ್ನ ಲೊಕೇಶನ್ ಹಾಗೂ ಆನ್ಲೈನ್ ವೆಬ್ಸೈಟ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಸರ್ಚ್ ಮಾಡಿ ಹಾಗೆ ನಿಮ್ಮ ಲಾಗಿನ್ ಡೀಟೇಲ್ಸ್ ಕೊಟ್ಟು ನೀವು ಲಾಗಿನ್ ಆಗಿ ರೂಮ್ಸ್ನ ಬುಕ್ ಮಾಡ್ಕೋಬೋದು. ದೇವಸ್ಥಾನದಲ್ಲಿ ಭಕ್ತರಿಗೆ ಪ್ರತಿದಿನ ಉಚಿತ ಊಟವನ್ನು ನೀಡಲಾಗುತ್ತದೆ ಹಾಗೂ ದೇವಸ್ಥಾನದ ಆಚೆ ಸುಮಾರು ಪ್ರೈವೇಟ್ ಹೋಟೆಲ್ಸ್ ಅನ್ನೋದು ಇರುತ್ತದೆ. ನೀವು ಅಲ್ಲಿ ಕೂಡ ಊಟನ ಮಾಡಬಹುದು. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆ ವಿವರಗಳು ನೋಡೋಣ ಬನ್ನಿ. ಕುಂಕುಮಾರ್ಚನೆ 10 ರೂಪಾಯಿ, ಮುಡಿ ಕೊಡೋದಾದರೆ 20 ರೂಪಾಯಿ, ವಾಹನ ಪೂಜೆ ಅಂದರೆ 2 ವೀಲರ್ಸ್ಗೆ 25 ರೂಪಾಯಿ, ಸಹಸ್ರನಾಮ ಮಾಡಿಸೋದಾದರೆ 50 ರೂಪಾಯಿ, ವಾಹನ ಪೂಜೆ ದೊಡ್ಡ ಗಾಡಿಗಳು ಅಂದರೆ ಕಾರ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಅದಕ್ಕೆಲ್ಲ 50 ರೂಪಾಯಿ, ತುಲಾಭಾರಂ 50 ರೂಪಾಯಿ, ಕ್ಷೀರಾಭಿಷೇಕಂ 100 ರೂಪಾಯಿ,
ಅಕ್ಷರಾಭ್ಯಾಸ, ಅನ್ನಪ್ರಸನ್ನ, ನಾಮಕರಣ ಹಾಗೂ ಕಿವಿ ಚುಚ್ಚೋದಾದರೆ 101 ರೂಪಾಯಿ, ಪಂಚಾಮೃತ ಅಭಿಷೇಕಂ 200 ರೂಪಾಯಿ, ರುದ್ರಾಭಿಷೇಕಂ 300 ರೂಪಾಯಿ, ಸಾಮೂಹಿಕ ಆಶ್ಲೇಷ ಬಲಿ 500 ರೂಪಾಯಿ, ಸರ್ಪಸೇವಾ 750 ರೂಪಾಯಿ, ಪ್ರಕಾರೋತ್ಸವ 1001 ರೂಪಾಯಿ, ಏಕಾದಶ ರುದ್ರಾಭಿಷೇಕಂ 2001 ರೂಪಾಯಿ, ಅಭಿಷೇಕ ಸಸ್ತವ ಸೇವಾ 2001 ರೂಪಾಯಿ, ಕಲ್ಯಾಣ ಮಂಟಪ 1 ದಿನದ ಬಾಡಿಗೆ 3000 ರೂಪಾಯಿ, ಸಾಮೂಹಿಕ ಸರ್ಪ ಸಂಸ್ಕಾರ 4000, 1 ದಿನ ಅನ್ನದಾನ 5001 ರೂಪಾಯಿ, ನವಗ್ರಹ ಶಾಂತಿ, ಸರ್ಪಶಾಂತಿ ಹಾಗೂ ಆಶ್ಲೇಷ ಬಲಿ ಪೂಜಾ 5001 ರೂಪಾಯಿ, ಪ್ರತ್ಯೇಕ ಸರ್ಪ ಸಂಸ್ಕಾರ ಪೂಜೆ 10,001 ರೂಪಾಯಿ, ಕಲ್ಯಾಣೋತ್ಸವಂ ಸೇವಾ 15,000, ಸಸ್ವತ ಸೇವಾ ವರ್ಷದಲ್ಲಿ 1 ದಿನ ಇದು, ಅನ್ನದಾನ ಪ್ರಸಾದ 15,001 ರೂಪಾಯಿ. ಇಷ್ಟು ಪೂಜೆ ವಿವರಗಳು. ನೀವು ಪೂಜೆ ಹೆಸರನ್ನು ನೋಡ್ಬೋದು, ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಹಾಗೂ ಅದರ ಅಮೌಂಟ್ ಕೂಡ ನೀವು ನೋಡ್ಬೋದು. ನಿಮಗೆ ಇಷ್ಟವಾಗಿರುವ ಪೂಜೆ ನೀವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಾಡಿಸ್ಬೋದು. ಈಗ ನಾನು ಕೊಟ್ಟಿರುವ ಪೂಜೆ ಅಮೌಂಟು ಬಹುಶಃ ಚೇಂಜ್ ಆಗ್ಬೋದು. ಸೊ ಯಾವುದಕ್ಕೂ ಒಂದು ಸಾರಿ ನೀವು ದೇವಸ್ಥಾನದ ನಂಬರ್ಗೆ ಕಾಲ್ ಮಾಡಿ ಪೂಜೆ ವಿವರಗಳನ್ನು ತಗೊಂಡು ಅನಂತರ ನೀವು ಪೂಜೆನ ಮಾಡಿಸಿ. ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನವು ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀ ನರಸಿಂಹ ದೇವರಿಗೆ ಸಮರ್ಪಿತವಾಗಿದೆ. ಸುಬ್ರಹ್ಮಣ್ಯ ದೇವರು ಶಿವ ಮತ್ತು ಪಾರ್ವತಿಯ ಹಿರಿಯ ಮಗ. ಸುಬ್ರಹ್ಮಣ್ಯವನ್ನು ಹಾವುಗಳ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ. ಘಾಟಿ ಸುಬ್ರಹ್ಮಣ್ಯ ದೇವರ ಕತೆ ನೋಡೋದಾದರೆ, ಈ ದೇವಾಲಯದ ಮುಖ್ಯ ದೇವರು ಕಾರ್ತಿಕೇಯ. ಅವರು ನರಸಿಂಹ ದೇವರೊಂದಿಗೆ ಕಂಡುಬರುತ್ತಾರೆ. ದಂತಕಥೆಯ ಪ್ರಕಾರ 2 ವಿಗ್ರಹಗಳು ಭೂಮಿಯಿಂದ ಹೊರಹೊಮ್ಮಿವೆ ಎಂದು ನಂಬಲಾಗಿದೆ. 7 ತಲೆಯ ನಾಗರಹಾವಿನ ರೂಪದಲ್ಲಿ ಕಾರ್ತಿಕೇಯನ ವಿಗ್ರಹವು ಪೂರ್ವಕ್ಕೆ ಮುಖ ಮಾಡಿದರೆ, ನರಸಿಂಹ ದೇವರ ವಿಗ್ರಹವು ಪಶ್ಚಿಮಕ್ಕೆ ಎದುರಾಗಿದೆ. ದಂತಕಥೆಯ ಪ್ರಕಾರ ದೇವತೆಯು ಸಂಡೂರಿನ ರಾಜನ ಕನಸಿನಲ್ಲಿ ಕಾಣಿಸಿಕೊಂಡು ವಿಗ್ರಹ ಇರುವ ಸ್ಥಳವನ್ನು ಬಹಿರಂಗಪಡಿಸುತ್ತಾನೆ ಎಂದು ನಂಬಲಾಗಿದೆ. ರಾಜನು ಸ್ಥಳೀಯರ ಸಹಾಯದಿಂದ ದೇವರ ವಿಗ್ರಹವನ್ನು ಕಂಡುಹಿಡಿದನು ಮತ್ತು ನಂತರ ಅದರ ಸುತ್ತಲೂ ದೇವಾಲಯವನ್ನು ನಿರ್ಮಿಸಲು ಪ್ರಾರಂಭಿಸಿದನು. ಶ್ರೀ ಸುಬ್ರಹ್ಮಣ್ಯ ವಿಗ್ರಹವು ಸ್ವಯಂ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ. ಘಾಟಿ ಸುಬ್ರಹ್ಮಣ್ಯವು 600 ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನು ಹೊಂದಿದೆ. ಇದು ದ್ರಾವಿಡ ಸಂಪ್ರದಾಯದಲ್ಲಿ ನಿರ್ಮಿಸಲಾದ ಪ್ರಾಚೀನ ದೇವಾಲಯವಾಗಿದೆ. ಹಾವುಗಳ ವಿಗ್ರಹಗಳನ್ನು ಪ್ರತಿಷ್ಠಾಪಿಸುವುದು ಇಲ್ಲಿನ ಆಸಕ್ತಿದಾಯಕ ಆಚರಣೆಯಾಗಿದೆ. ದೇವಸ್ಥಾನದ ಬಳಿ ಇವುಗಳನ್ನು ಸಾವಿರಾರು ನೋಡಬಹುದು. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಲು ಉತ್ತಮ ಸಮಯ, ನಿಮಗೆ 6 ಉತ್ತಮ ಸಮಯಗಳು ಇರುತ್ತದೆ. ಮೊದಲನೇದಾಗಿ ಬ್ರಹ್ಮರಥೋತ್ಸವ. ಇದು ಪುಷ್ಯ ಮಾಸ ಶುದ್ಧ ಶಶಿ ಡಿಸೆಂಬರ್ ಅಥವಾ ಜನವರಿಯಲ್ಲಿ ನೀವು ಭೇಟಿ ನೀಡಬಹುದು. ಎರಡನೇದು ನೋಡೋದಾದರೆ ನಾಗರ ಪಂಚಮಿ. ಇದು ಶ್ರಾವಣ ಮಾಸ ಜುಲೈ ಅಥವಾ ಆಗಸ್ಟಲ್ಲಿ ನಡೆಯುತ್ತದೆ. ಸೊ ಜುಲೈ ಅಥವಾ ಆಗಸ್ಟಲ್ಲಿ ನೀವು ಭೇಟಿ ನೀಡಬಹುದು. ಮೂರನೇದಾಗಿ ನರಸಿಂಹ ಜಯಂತಿ ವೈಶಾಖ ಮಾಸ ಶುಕ್ಲ ಪಕ್ಷ ಚತುರ್ದಶಿ. ಇದು ಏಪ್ರಿಲಲ್ಲಿ ನಡೆಯುತ್ತದೆ. ನಾಲ್ಕನೇದಾಗಿ ತೆಪ್ಪೋತ್ಸವ. ಇದು ಕಿರುಷಷ್ಠಿ ಮಾಘ ಮಾಸ ಶುದ್ಧ ಪಂಚಮಿ. ಇದು ಜನವರಿ ಅಥವಾ ಫೆಬ್ರವರಿಯಲ್ಲಿ ನಡೆಯುತ್ತದೆ. ಐದನೇದಾಗಿ ಪಂಚಷಷ್ಠಿ ಮಾರ್ಗಶಿರ ಮಾಸ ಶುದ್ಧ ಶಾಸ್ತ್ರಿ. ಇದು ನವೆಂಬರಲ್ಲಿ ನಡೆಯುತ್ತದೆ. ಹಾಗೂ ಕೊನೆಯದಾಗಿ ಕುಮಾರ ಷಷ್ಠಿ ಸ್ಕಂದ ಷಷ್ಠಿ ಅಂತ ಹೇಳಲಾಗುತ್ತದೆ. ಇದು ಮಾಘ ಮಾಸ ಶ್ರದ್ಧ ಸೃಷ್ಟಿ ಜನವರಿ ಅಥವಾ ಫೆಬ್ರವರಿಯಲ್ಲಿ ಭೇಟಿ ನೀಡಲು ಉತ್ತಮ ಸಮಯ ಅಂತ ಹೇಳ್ಬೋದು. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ನೋಡಲೇಬೇಕಾದ ಹತ್ತಿರವಿರುವ ಸ್ಥಳಗಳು: ನಂದಿ ಹಿಲ್ಸ್, ಇದು 30 ಕಿಲೋಮೀಟರ್ ದೂರದಲ್ಲಿದೆ. ಇಶಾ ಫೌಂಡೇಶನ್ 40 ಕಿಲೋಮೀಟರ್ ದೂರದಲ್ಲಿದೆ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ, ಇದು 45 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ದೇವರಾಯನ ದುರ್ಗ, ಇದು 70 ಕಿಲೋಮೀಟರ್ ದೂರದಲ್ಲಿದೆ. ಈಗ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಗುವ ಒಟ್ಟು ಖರ್ಚು ಹಾಗೂ ಎಷ್ಟು ದಿನ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಖರ್ಚು ಬಗ್ಗೆ ಹೇಳೋದಾದರೆ, ಪೂಜೆಗಳನ್ನು ಹೊರತುಪಡಿಸಿ ನಾನು ಖರ್ಚನ್ನು ಹೇಳ್ತಾ ಇರೋದು. ಪೂಜೆಗಳು ಸಪ್ರೇಟ್ ಖರ್ಚು ಅನ್ನೋದಿರುತ್ತದೆ. ಸೊ ಪೂಜೆಗಳಿಗೆ ನೀವು ನೋಡ್ಕೊಬೋದು, ನನ್ನ ಇದೇ ವಿಡಿಯೋಲಿ ಹಾಕಿದ್ದೀನಿ. ಸೊ ಆ ಖರ್ಚು ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಈಗ ಬೆಂಗಳೂರಿಂದ ಬರ್ತಾ ಇದ್ದೀರಾ, ಹಾಗಾದರೆ ಜಸ್ಟ್ 70 ರೂಪೀಸ್ ಅಷ್ಟೇ ಆಗುತ್ತೆ ನಿಮಗೆ ದೇವಸ್ಥಾನಕ್ಕೆ ಬರೋದಕ್ಕೆ. ಹೇಗಪ್ಪ ಅಂತ ಹೇಳಿದ್ರೆ, ಬೆಂಗಳೂರು ಅಂದರೆ ಮೆಜೆಸ್ಟಿಕ್ಕಿಂದ ದೊಡ್ಡಬಳ್ಳಾಪುರದಿಂದ ಘಾಟಿ ಸುಬ್ರಹ್ಮಣ್ಯಕ್ಕೆ BMTC ಬಸ್ಸಲ್ಲಿ ಬನ್ನಿ. 70 ರೂಪೀಸ್ ಕೊಟ್ಟು ಪಾಸ್ ತಗೊಳ್ಳಿ. ಆರಾಮಾಗಿ 70 ರೂಪೀಸಲ್ಲಿ ನೀವು ದೇವಸ್ಥಾನಕ್ಕೆ ಬರಬಹುದು. ಆಮೇಲೆ ಅಲ್ಲೇ ದೇವಸ್ಥಾನದಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ಅದೇ 70 ರೂಪೀಸ್ ಪಾಸಲ್ಲಿ ನೀವು ನಿಮ್ಮ ಮನೆಗಳಿಗೆ ಹೋಗ್ಬೋದು. ಓಕೆನಾ? ಇದು ಬಂದು ಬಜೆಟ್ ಫ್ರೆಂಡ್ಲಿ, ಎಲ್ಲರಿಗೂ ಹೆಲ್ಪ್ ಆಗೋ ಅಂಥದ್ದು.
ಇಲ್ಲ ನಾವೇನಾದರೂ ಬೆಂಗಳೂರಿಂದ ಪ್ರೈವೇಟ್ ಬಸ್ಸಲ್ಲಿ ಬರ್ತೀವಿ ದೊಡ್ಡಬಳ್ಳಾಪುರಗೆ, ಹಾಗೆ ದೊಡ್ಡಬಳ್ಳಾಪುರದಿಂದ ದೇವಸ್ಥಾನಕ್ಕೆ ಆಟೋಲಿ ಬರ್ತೀವಿ ಅನ್ನೋದಾದರೆ ನಿಮಗೆ ನೋಡಿ 150 ರುಪೀಸ್ ಒಳಗಡೆ ಅಷ್ಟೇ ಆಗುತ್ತೆ. ಮತ್ತು ನೀವೇನಾದರೂ ಸ್ಪೆಷಲ್ ಎಂಟ್ರಿ ಟಿಕೆಟ್ ತೊಗೊಳ್ಳೋದಾದರೆ 50 ರುಪೀಸ್ ಎಕ್ಸ್ಟ್ರಾ ಚಾರ್ಜು. ಸೊ 150 + 50 200 ರುಪೀಸು. ಹಾಗೆ ಆಚೆ ಊಟ ಮಾಡ್ತೀವಿ ಅಂದರೆ ದೇವಸ್ಥಾನದಿಂದ ಆಚೆ ಊಟ ಮಾಡ್ತೀವಿ ಅಂತ ಹೇಳಿದ್ರೆ ಅದೊಂದು 100 ಇಂದ 150 ರುಪೀಸು. ಸೊ ಒಟ್ಟು ನಿಮಗೆ 500 ರುಪೀಸ್ ಒಳಗಡೆನೆ ಖರ್ಚಾಗುತ್ತೆ. ಇಲ್ಲಪ್ಪ ನಾವೇನಾದರೂ ರೂಮ್ ಮಾಡ್ತೀವಿ ಅನ್ನೋದು ಹೇಳೋದಾದರೆ ನೋಡಿ 450 ರುಪೀಸ್ ಎಕ್ಸ್ಟ್ರಾ ಖರ್ಚಾಗುತ್ತೆ. ಸೊ ನೀವು ರೂಮ್ ಮಾಡಿ ದರ್ಶನ ಮಾಡಿಕೊಂಡು ಊಟ ಮಾಡ್ಕೊಂಡು ಬರೋದಕ್ಕೆ ಅಲ್ಲಿ 1000 ರೂಪಾಯಿ ಇದ್ದರೆ ಸಾಕು, ನೀವು ಅಲ್ಲಿನ ರೂಮ್ ಮಾಡಿ ದರ್ಶನ ಮಾಡ್ಕೊಂಡು ಊಟ ಮಾಡಿಕೊಂಡು ನೀವು ಬರಬಹುದು. ಈಗ ನೀವು ಬರೀ ದರ್ಶನ ಮಾಡೋಕ್ಕೆ ಬಂದಿದ್ದೀರಾ ಅಂದ್ಕೊಳ್ಳಿ, ಅಂದರೆ ನೀವು ರೂಮ್ ಮಾಡೋದಿಲ್ಲ, ಏನು ಪೂಜೆಯಲ್ಲಿ ಮಾಡಿಸುವುದಿಲ್ಲ, ಹಾಗೆ ಆಚೆಗಡೆ ಅಂದರೆ ದೇವಸ್ಥಾನದ ಆಚೆ ನೀವೇನು ಊಟವನ್ನು ತಿನ್ನೋದಿಲ್ಲ, ಸರ್ವದರ್ಶನ ಮಾಡ್ತೀರಾ ಅಂದರೆ ಸ್ಪೆಷಲ್ ಎಂಟ್ರಿ ಟಿಕೆಟ್ ಏನು ತಗೊಳ್ಳೋದಿಲ್ಲ, ಸರ್ವದರ್ಶನ ಮಾಡಿಕೊಂಡು ದೇವಸ್ಥಾನದಲ್ಲೇ ಊಟ ಮಾಡಿಕೊಂಡು ನೀವು ಬರೋದಾದರೆ ನಿಮಗೆ ಅಲ್ಲಿ ಏನು ಖರ್ಚನ್ನೋದೇ ಇರುವುದಿಲ್ಲ. 70 ರುಪೀಸ್ ಕೊಟ್ಟು ನಾನು ಹೇಳ್ದಂಗೆ ಪಾಸ್ ತೊಗೊಂಡು ಬರ್ಬೋದು ನೀವು. ಇಲ್ಲ ಅಂದರೂ ಅಮ್ಮಮ್ಮ ಅಂದರೂ ಜಾಸ್ತಿ ಆದ್ರೂ 500 ರೂಪಾಯಿ ಒಳಗಡೆ ಆಗುತ್ತೆ ಖರ್ಚು. ಸೊ ಗಾಯ್ಸ್, ಇಷ್ಟೆಲ್ಲವೂ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ನೀಡಿರುವ ಮಾಹಿತಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಯಾಕಂದರೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಹೋಗೋವರಿಗೆ ತುಂಬ ಹೆಲ್ಪ್ ಆಗ್ಬೋದು. ಹಾಗೆ ನಿಮಗೆ ಏನೇ ಡೌಟ್ ಇರಲಿ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ನಾನು ಆದಷ್ಟು ಬೇಗ ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಕೊಡ್ತೀನಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.